ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಟೈಮ್ ಇವಾಗ 7 o'clock ಆಗಿತ್ತು. ಬೆಳಿಗ್ಗೆನೇ ಏನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು. ಸೊ ನಾವಿವತ್ತು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಹೋಗಿರಲಿಲ್ಲ ನಾನು, ತುಂಬ ದಿನ ಆಗಿತ್ತು. ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ವ್ಲಾಗ್ನ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ನೀವೆಲ್ಲರಿಗೂ ಕೂಡ ಹೊಸಪೇಟೆದು ಒಂದು ವೀಕೆಂಡ್ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ. ಸೊ ಬೆಳಿಗ್ಗೆ ಇದು ಹುಣ್ಣಿಮೆ ಇತ್ತು ಅಲ್ವಾ, ಸ್ಯಾಟರ್ಡೆ. ಸೊ ಹಂಗಾಗಿ ಬೆಳಿಗ್ಗೆ ಇದು ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾವಿವಾಗ ಹುಬ್ಳಿ ಬಿಟ್ಟಾಗ 7:15 7:20 ಆಗಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಬೇಗನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಂಡೇ ಮಾರ್ನಿಂಗ್ ನಾವು ಹುಬ್ಳಿನ ಬಿಟ್ವಿ. ಸೊ ಸಂಡೇ ಮತ್ತು ಮಂಡೇ 2 days ಹೋಗ್ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಂಡೇ ನಮ್ಮ ಅತ್ತೆ ಅವ್ರದ್ದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅದು ಕೂಡ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ. ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ, ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹುಬ್ಳಿನಲ್ಲಂತೂ ಎಷ್ಟು ಮಳೆ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಮಳೆ. ಡೈಲಿ ಆಫೀಸಿಗೆ ಹೋಗೋದಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಹೋಗೋವಾಗ್ಲೂ ಮಳೆನಲ್ಲಿ ತೊಯ್ಸ್ಕೊಂಡು ಹೋಗಿರ್ತೀವಿ, ಸಂಜೆ ಬರೋವಾಗ್ಲೂ ತೊಯ್ಸ್ಕೊಂಡು ಬರೋದಾಗಿದೆ. ಸೊ ಲಿಟ್ರಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹುಬ್ಳಿನಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಕಡೆನೂ ಸಿಕ್ಕಾಪಟ್ಟೆ ಮಳೆ ಇದೆ ಅಂತ ಹೇಳಿ ಅನಿಸುತ್ತೆ. ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ ಅಲ್ವಾ, ಸಿಕ್ಕಾಪಟ್ಟೆ ಮಳೆ ಇದೆ ಎಲ್ಲ ಕಡೆನೂ. ನಾವು ಮನೆ ಹೊರಗೆ ಕಟ್ಟಿ ಇತ್ತು, ಕಟ್ಟಿನಿಂದ ಕಾಯ್ಕಾಂತಿರ್ತಿದ್ವಿ. ಅವಾಗ ಏನು ಫೋನ್ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ. ಹಬ್ಬ ಇವತ್ತು ಹೊಸಪೇಟೆಗೆ ಹೋಗ್ಯಾರ, ನಮಗೆ ಕಪ್ ಕೇಕ್ ತೊಗೊಂಬರ್ತಾರಪ್ಪ ಅಂತ ಹೇಳಿ, ಅಯ್ಯೋ ಅದಕ್ಕೋಸ್ಕರ ಎಷ್ಟು ವೇಟ್ ಮಾಡ್ತಿದ್ವಿ. ಆ ಒಂದೊಂದು ಕಪ್ ಕೇಕ್ ಕರೆಕ್ಟ್ 5 ಕಪ್ ಕೇಕ್ ಕೊಡ್ತಿದ್ರು. 5 ಜನ ಇರ್ತಿದ್ವಲ್ಲ, ಒಂದೊಂದು ಕಪ್ ಕೇಕಿಗೆ ಎಷ್ಟು ಬಡ್ದಾಡ್ತಿದ್ವಿ ನಾವು. ಹಂಗಾಯ್ತಲ್ಲ, ಏನಿರ್ಲಾರ್ದಾಗ ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಎಲ್ಲ ಸಿಕ್ಕಾಗ ಅದ್ರ ವ್ಯಾಲ್ಯೂನು ಗೊತ್ತಾಗ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಇಬ್ಬರು ಆರಾಮಾಗಿ ಮಾತಾಡಿಕೊಂಡು ಇವರು ಅವರ ಓಲ್ಡ್ ಮೆಮೊರೀಸ್ನ ಶೇರ್ ಮಾಡ್ಕೊತಾ ಇದ್ರು. ಸೊ ನಮ್ಮ ನಾದಿನಿಯವ್ರ ಮಕ್ಕಳೆಲ್ಲನೂ ಕೂಡ ಮನೆಗೆ ಬಂದಿದ್ದರು. ಸೊ ಹಂಗಾಗಿ ಅವ್ರಿಗೇನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಬರುವಾಗ ಹುಬ್ಳಿನಲ್ಲಿ ಯಾವುದು ಕೂಡ ಓಪನ್ ಆಗಲಿಲ್ಲ, ಅದಕ್ಕೆ ಹಾಸ್ಪಿಟಲಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಆವಾಗ ನನ್ನ ಹಸ್ಬೆಂಡು ಅವರು ಓಲ್ಡ್ ಮೆಮೊರೀಸ್ ಎಲ್ಲನೂ ಕೂಡ ಶೇರ್ ಮಾಡ್ಕೊತಾ ಇದ್ರು. ಸೊ ಮಮ್ಮಿ ಅಪ್ಪಾಜಿ ಎಲ್ಲ ಮಾರ್ಕೆಟಿಗೆ ಹೋದಾಗ ಅವ್ರು ಏನಾದರೂ ತೊಗೊಂಡು ಬರ್ತಾರೆ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ. ಸೊ ಅವರು ಮೆಮೊರೀಸ್ ಎಲ್ಲನೂ ಕೂಡ ಮಾತಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಕ್ಲೈಮೇಟ್ ಈ ರೀತಿ ಇರೋದ್ರಿಂದ 1.5 ತಾಸಲ್ಲೇ ರೀಚ್ ಆದ್ವಿ ಅಂತ ಹೇಳ್ಬೋದು. ಹೆಂಗೆ ಬಂತು ಹೊಸಪೇಟೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಬೇಗ ರೀಚ್ ಆದ್ವಿ. ಸೊ ನಾನು ಕೂಡ ಸ್ವಲ್ಪ ಡ್ರೈವಿಂಗ್ ಮಾಡೋಣ ಅಂತ ಹೇಳಿ ಡ್ರೈವ್ ಮಾಡ್ತಾ ಇದ್ದೀನಿ. ಹುಬ್ಳಿ ಟು ಗದಗ್ ನಾನೇ ಡ್ರೈವ್ ಮಾಡಿಕೊಂಡು ಹೋದೆ. ತುಂಬಾ ಖುಷಿ ಆಯಿತು ನನಗಂತೂ. ಆಫ್ಟರ್ ಅ ಲಾಂಗ್ ಟೈಮ್, 1 year ಆಗಿತ್ತು ನಾನು ಡ್ರೈವಿಂಗ್ ಮಾಡೇ ಇರಲಿಲ್ಲ. ಸೊ ನಾನು ಡಿಗ್ರಿ ಇದ್ದಾಗಲೇ ಡ್ರೈವಿಂಗ್ನ ಕಲ್ತಿದ್ದೀನಿ, ಬಟ್ ಅವಾಗವಾಗ ಸ್ವಲ್ಪ ಡ್ರೈವ್ ಮಾಡ್ತಾಯಿದ್ದೆ, ಲಾಂಗ್ ಹೋಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಹೊಡೆಯೋಣ ಕಾರು ಅಂತ ಹೇಳಿ ಇವಾಗ ಸ್ವಲ್ಪ ಹುಬ್ಳಿ ಟು ಗದಗ್ವರೆಗೂ ನಾನು ಹೊಡೆದೆ. ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡೇ ಡ್ರೈವ್ ಮಾಡಿದ್ದು. ಸೊ ಬೆಳಿಗ್ಗೆ ನಾವು 7:15 7:20 ಆಗಿತ್ತು. 9 o'clock 8:30 9 o'clock ಅಂದರೆ ನಾವು ಹೊಸಪೇಟೆಗೆ ರೀಚ್ ಆಗಿಬಿಟ್ವಿ. ತುಂಬಾ ಬೇಗ ರೀಚ್ ಆದ್ವಿ ಅಂತ ಹೇಳ್ಬೋದು. ಇವಾಗ ಹೈವೇ ಬೇರೆ ಆಗಿದೆ, ಸೊ ದಾರಿ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ರೀಚ್ ಆಗಿಬಿಡ್ತೀವಿ. ಹಾಗೆಯೇ ನಮ್ಮ ಹೊಸಪೇಟೆ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವಾಗ ತುಂಬಾ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಶಾಪ್ಸು ಕೂಡ ಓಪನ್ ಆಗಿದೆ. ಟ್ರೆಂಡ್ಸ್ ಆಗಿರ್ಬೋದು, ಝೂಡಿಯೋ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಬೀಬಾ, ಸಿಕ್ಕಾಪಟ್ಟೆ ಶಾಪ್ಗಳು ಓಪನ್ ಆಗಿದೆ. ಬಟ್ ತುಂಬ ಚೆನ್ನಾಗಾಗಿದೆ ಹೊಸಪೇಟೆ. ಇವಾಗ ನಾನು ಮದುವೆ ಆಗಿ ಬಂದಾಗ ಅಷ್ಟೊಂದು ಇರಲಿಲ್ಲ, ಬಟ್ ಇವಾಗ 1-2 ವರ್ಷದಿಂದ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಹೊಸಪೇಟೆಯಿಂದ ಯಾರಾದರೂ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನನಗೂ ಕೂಡ ಖುಷಿ ಆಗುತ್ತೆ.
ಮನೆಗೆಲ್ಲ ಹೋಗಿ ಟಿಫಿನ್ ಎಲ್ಲನೂ ಮಾಡ್ಕೊಂಡ್ವಿ. ಇಡ್ಲಿ ಮತ್ತು ವಡೆ ಮತ್ತು ಸ್ವಲ್ಪ ಸ್ವೀಟ್ ಎಲ್ಲನೂ ಮಾಡಿದ್ರು ನಮ್ಮತ್ತೆ. ಸೊ ಟಿಫಿನ್ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಸ್ವಲ್ಪ ನಮ್ಮ ನಾದಿನಿ ಮಕ್ಕಳು ಇದ್ರು ಅಲ್ವಾ, ಅವ್ರಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡಿ ಇವಳು ಭೂಮಿಕಾ. ಸೊ ನನ್ನ ಹಳೆ ಯಾರಾದರೂ ಸಬ್ಸ್ಕ್ರೈಬರ್ಸ್ ಇದ್ದರೆ ನನ್ನ ಹಳೆ ವೀಡಿಯೋಸಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರ, ಪ್ರಿಯಾ ಮತ್ತು ಭೂಮಿಕಾ ಅಂತ ಹೇಳಿ. ಸೊ ಇಬ್ಬರನ್ನೂ ಕೂಡ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಹೊಸಪೇಟೆನಲ್ಲಿ ಟಿ ವಿ ಡ್ಯಾಮ್ ಗೊತ್ತಲ್ವ, ಹೊಸಪೇಟೆಯವ್ರು ಯಾರಾದರೂ ಇದ್ದರೆ ಖಂಡಿತ ನೋಡಿರ್ತೀರ. ಸೊ ತುಂಗಭದ್ರಾ ಡ್ಯಾಮ್ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಮುಂಚೆಗಿಂತ ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಗೇಮ್ಸ್ನ ಇಟ್ಟಿದ್ದಾರೆ. ನಾವು ಮಾಲಲ್ಲೆಲ್ಲ ಹೋದಾಗ ಗೇಮ್ಸ್ ಇರುತ್ತೆ ಅಲ್ವಾ, ಸೊ ಅದೇ ರೀತಿ ಗೇಮ್ಸ್ ಇಲ್ಲೂ ಕೂಡ ಮಾಡಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ. ಸೊ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ, ಸಂಜೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಅದರಲ್ಲೇ ಹೋಗಿ ಬರೋಣ. ಈ ಹುಡುಗರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು ಹೋಗೋಣ ಅಂತ ಹೇಳಿ. ಸೊ ಹಾಗಾಗಿ ಹೋಗಿ ಬರೋಣ ಪರವಾಗಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮುಂಚೆನೇ ಈ ತುಂಗಭದ್ರಾ ಡ್ಯಾಮ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಅಂದರೆ ಈ ಬೋಟ್ ರೈಡಿಂಗ್ ಇತ್ತು, ಬಟ್ ಆದರೆ ಬೇರೆ ಯಾವುದೂ ಗೇಮ್ಸ್ ಇರಲಿಲ್ಲ. ಹಾಗೆ ಪಾರ್ಕ್ನ ನೋಡಿಕೊಂಡು ಬರೋದಿತ್ತು ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಆ ಥರ ಎಲ್ಲ ಏನೂ ಇರಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಯಾರಾದರೂ ಹೊಸಪೇಟೆ ನಿಯರ್ ಹೋದರೆ ಖಂಡಿತ ವಿಸಿಟ್ ಮಾಡಿ. ಹಾಗೆಯೇ ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಕರ್ಕೊಂಡೋಗಿ, ತುಂಬಾ ಅವರಿಗೆ ಎಂಜಾಯ್ಮೆಂಟ್ ಆಗೋಂತಹ ಒಂದು ಗೇಮ್ಸ್ನ ಇಟ್ಟಿದ್ದಾರೆ. ಸ್ಕೇರಿ ಹೌಸ್ ಆಗಿರ್ಬೋದು, ಸ್ಕೈ ಡೈಯಿಂಗ್, ಈ ಥರ ಪ್ರತಿಯೊಂದು ಒಂದು 10-15 ಗೇಮ್ಸ್ ಇದೆ ಅಂತ ಅನಿಸುತ್ತೆ, ಅಷ್ಟು ಗೇಮ್ಸ್ ಇದೆ. ಹಾಗೆ ಈ ಥರ ಪ್ರಾಣಿಗಳನ್ನು ಆ್ಯನಿಮಲ್ಸ್ನ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಬೋಟ್ ರೈಡಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ನಮಗೆ ಟೈಮ್ ಇರಲಿಲ್ಲ, ನಾವು ಹೋದಾಗ ಆಲ್ಮೋಸ್ಟ್ 6:30-7 o'clock ಆಗಿತ್ತು. ಸೊ ನಾವು ಒಂದು 2-3 ಗೇಮ್ಸ್ನ ಆಟ ಆಡಿಕೊಂಡು ಬಂದ್ವಿ ಮನೆಗೆ. ಸೊ ಯಾವ ಗೇಮ್ಸು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿತ್ತು. ಸೊ ಅವರಿಬ್ಬರೇ ಹೋಗೋದಕ್ಕೆ ಭಯ ಪಡ್ತಾಯಿದ್ರು, ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ಗೇಮ್ಸ್ನ ಆಟ ಆಡಿದೆ. ಬಟ್ ಲಿಟ್ರಲಿ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆ ಥರ ಗೇಮ್ಸ್ ಎಲ್ಲ ಆಟ ಆಡಿರೋದು, ಒಂಥರ ನನಗೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು. ಗೇಮ್ ಅಂತೂ ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಿಜವಾಗ್ಲೂ ಒಂದು ಬೇರೆ ವರ್ಲ್ಡಿಗೆ ಹೋಗಿದ್ದೀವೇನೋ ಅಂತ ಹೇಳಿ ಅನಿಸ್ತಾ ಇತ್ತು. 3D ಗೇಮ್ ಇದು. ಸೊ ಈ ಥರ ಮೂಮೆಂಟ್ ಆಗ್ತಾ ಇರುತ್ತೆ, ಚೆನ್ನಾಗಿತ್ತು ಮಾತ್ರ, ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾನಂತೂ ಫಸ್ಟ್ ಟೈಮ್ ಈ ಥರ ಗೇಮ್ನ ಆಟ ಆಡಿರೋದು. ಸೊ ನಾನು ಚಿಕ್ಕ ಮಕ್ಕಳು ಅಷ್ಟೇ ಆಡೋದು ಅಂತ ಅಂದ್ಕೊಂಡಿದ್ದೆ, ಬಟ್ ದೊಡ್ಡವರು ಕೂಡ ಆಟ ಆಡ್ಬೋದು, ತುಂಬಾ ಚೆನ್ನಾಗಿದೆ. ಒಳಗಡೆ ಒಂಥರ 3Dದು ಗ್ಲಾಸ್ ಹಾಕಿರ್ತಾರೆ ಅಲ್ವಾ, ಸೊ ಒಂದು ಬೇರೆ ಕಂಟ್ರಿಗೆ ಹೋಗಿದ್ದೀವೇನೋ ಅನ್ನೋ ರೀತಿಯಲ್ಲಿ ಫೀಲ್ ಬರುತ್ತೆ. ಸಬ್ವೇ ಸಫ್ ಅಂತ ಹೇಳಿ ಒಂದು ಗೇಮ್ ಇದೆ ಅಲ್ವಾ, ಸೊ ಅದೇ ರೀತಿ ಗೇಮ್ ವರ್ಡ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿ ಇರುತ್ತೆ. ಚೆನ್ನಾಗಿ ಅನಿಸ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಈ ಗೇಮ್ ಅಂತೂ. ಫಸ್ಟ್ ಗೇಮ್ನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒಂದು ಸ್ಕೇರಿ ಹೌಸ್ ಅಂತ ಹೇಳಿ ಇರುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ದೆವ್ವದ ಥರ ಎಫೆಕ್ಟ್ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹೋಗಬೇಕು ಅಂತ ಹೇಳಿ ಅವರಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಹೋಗಿ ಬನ್ನಿ ಅಂತ ಹೇಳಿದರೆ ಅವರು, ಇಲ್ಲ ನೀವು ಬನ್ನಿ ಆಂಟಿ ಅಂತ ಹೇಳಿ ನಾನು ಕೂಡ ಕರ್ಕೊಂಡು ಹೋದರು. ಲಿಟ್ರಲಿ ಹೇಳ್ತೀನಿ, ಇಷ್ಟು ಭಯ ಆಯಿತು ಅಂದರೆ ಒಳಗಡೆ ರಿಯಲ್ ಆಗಿ ಒಂದು ಸ್ಕೇರಿ ಫಿಲಮ್ ಎಲ್ಲ ಇರುತ್ತೆ ಅಲ್ವಾ, ದೆವ್ವದ ಫಿಲಮ್ಮು, ಅದೇ ರೀತಿ ಫೀಲ್ ಬರುತ್ತೆ. ಒಳಗಡೆ ಫುಲ್ ಡಾರ್ಕ್ ಆಗಿರುತ್ತೆ, ಸ್ವಲ್ಪನೂ ಬೆಳಕಿರೋದಿಲ್ಲ.
ಆ ಹೌಸಲ್ಲಿ ಒಳಗಡೆ ಬಿಟ್ಬಿಡ್ತಾರೆ. ನಾವೇ ಓಡಾಡಿಕೊಂಡು ಹೋಗಿ ಮತ್ತು ಲಾಸ್ಟಿಗೆ ಎಕ್ಸಿಟಲ್ಲಿ ಬರಬೇಕು. ಇದೇ ನೋಡಿ ಅದು ಸ್ಕೇರಿ ಹೌಸ್ ಅಂತ ಹೇಳಿ. ಇವಾಗ ನಾವು 3 ಜನನೂ ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡಿಗೆ ಬನ್ನಿ ಅಂತಂದರೆ ಬರಲಿಲ್ಲ ಅವರು, ನೀವು ಹೋಗಿ ಬನ್ನಿ ಅಂತಂದರು. ಸೊ ಹೋಗ್ತಾ ಇದ್ವಿ 3 ಜನ. ಲಿಟ್ರಲಿ ಒಳಗಡೆ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಮೊಬೈಲ್ನ ತೊಗೊಂಡು ಹೋದೆ. ಬಟ್ ನನಗಲ್ಲಿ ಎಷ್ಟು ಭಯ ಆಯಿತು ಅಂತ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಒಂದ್ಸತಿ ಯಾರಾದರೂ ಹೋದರೆ ಖಂಡಿತ ಈ ಹಾರರ್ ಹೌಸ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹಂಪಿಗೆ ಹೋಗಿದ್ವಿ. ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ. ನಮ್ಮ ಅತ್ತೆ ಬರ್ಡೇ ಇತ್ತು ಅಲ್ವಾ, ಸೊ ಹಂಗಾಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಹಂಪಿಯ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಬಿಕಾಸ್ ಈ ವ್ಲಾಗ್ ತುಂಬಾ ಲೆಂದಿ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.